ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ 2A ಮೀಸಲಾತಿಗಾಗಿ ಹೋರಾಟ ವಿಚಾರವಾಗಿ ರಾಯಬಾಗ್ ತಾಲೂಕಿನ ಮುಗುಳ್ಕೋಟದಲ್ಲಿ ಮಾತನಾಡಿದಂಥ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು, ಎಷ್ಟೋ ಸಲ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮೊದಲು ಸಭೆಯಲ್ಲಿ ನಕಾರಾತ್ಮಕವಾಗಿ ಮಾತಾಡಿದ್ರು. ಅದಕ್ಕೆ ನಮ್ಮ ಗುರುಗಳು ಮುಖಂಡರು ಸೇರಿಕೊಂಡು ಟ್ರ್ಯಾಕ್ಟರ್ ತಗೊಂಡು ಸದನ ನಡೆಯದಂತೆ ಪ್ರತಿಭಟನೆ ಮಾಡ್ತೀವಿ ಅಂತ ಯತ್ನಾಳ್ ಅವರು ಗುಡುಗಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಯತ್ನಾಳ್ ಅವರು ಅಷ್ಟರಲ್ಲಿ ಮುಖ್ಯಮಂತ್ರಿಗಳನ್ನ ಕರೆದು ಮಾತಾಡಬೇಕು, ಮೀಸಲಾತಿ ಬಗ್ಗೆ ನಮ್ಮ ನಿಲುವು ಏನು ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ನೋಟಿಫಿಕೇಶನ್ ಮಾಡಿದರೆ ಡಿಸೆಂಬರ್ 9 ಹೋರಾಟ ಸ್ಥಗಿತ ಆಗುತ್ತೆ. ಇಲ್ಲವಾದರೆ ದೊಡ್ಡ ಹೋರಾಟದಲ್ಲಿ ಏನಾದರೂ ಅನಾಹುತ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಕಾರಣ. ವಕ್ಫ್ ನೋಟಿಸ್ ಹಿಂಪಡೆಯುವ ವಿಚಾರ ಕೂಡ ಮಾತನಾಡಿ, ಮೊನ್ನೆ ನಮ್ಮ ಹೋರಾಟದಿಂದ ವಕ್ಫ್ ನೋಟಿಸ್ ಹಿಂಪಡೆಯುತ್ತಿದ್ದಾರೆ, ಆದರೆ ಇದು ಶಾಶ್ವತ ಅಲ್ಲ. ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದು ಎಲ್ಲಾನು ರದ್ದುಪಡಿಸಬೇಕು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ವಕ್ಫ್ ಕುರಿತು 42 ಸಂಶೋಧನೆ ತರ್ತಿದ್ದಾರೆ. ಆ ಸಂಶೋಧನೆಯ ಒಳಗೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ವಕ್ಫ್ ಕುರಿತು 42 ಸಂಶೋಧನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ಕಾಂಗ್ರೆಸ್ ಸಂಸದರ ಮನೆ ಮುಂದೆ ಧರಣಿ ಕೂಡ್ತಾರೆ ಎಂದು ಹೇಳಿದರು. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಕಾರಣ. ಸರ್, ಇವಾಗ ಎಲೆಕ್ಷನ್ ಮುಗಿತು ಸರ್, ಹಾಗಾಗಿ ವಕ್ಫ್ ನೋಟಿಸ್ ಹಿಂಪಡಿತಾ ಇದ್ದಾರೆ ಸರ್. ಏನು ಇನ್ನು ನೋಡ್ರಿ, ಎಲೆಕ್ಷನ್ ಮೊನ್ನೆ ನಮ್ಮ ನೋಟಿಸ್ ಹಿಂಪಡಿಲಕತ್ತಾರ, ಆದ್ರೆ ಅದು ಶಾಶ್ವತ ಅಲ್ಲ. ಅದೇನು ಗೆಜೆಟ್ ನೋಟಿಫಿಕೇಶನ್ ಮಾಡ್ಯಾರಲ್ಲ ಕರ್ನಾಟಕದ್ದು 1974ದಿಂದ ಏನು ಇದಾಗ್ಯಾವು ಅವೆಲ್ಲನೂ ರದ್ದುಪಡಿಸ್ಬೇಕು. ಒಂದು ಕೇಂದ್ರದಾಗ ಏನು ನಮ್ಮ ಸರ್ಕಾರ ಇವತ್ತು ವಕಫಕ್ಕೆ ಒಂದು 42 ಸಂಶೋಧನೆಗಳನ್ನು ತರ್ಲಕತ್ತಾರ. ಆ ಸಂಶೋಧನೆಗೆ ಕಾಂಗ್ರೆಸ್ ಎಂಪಿಗಳು ಕರ್ನಾಟಕದಲ್ಲಿ ಯಾರ್ಯಾರು ಕಾಂಗ್ರೆಸ್ MP ಅದಾರ ಅವ್ರ ಮನೆ ಮುಂದೆ ನಮ್ಮ ರೈತರು ನಮ್ಮ ಜನ ಧರಣಿ ಕೊಟ್ಟಿರ್ತಾರೆ. ಒಂದು ವೇಳೆ ಆ ಬಿಲ್ಲಿಗೆ ಏನಾದರೂ ವಿರೋಧ ಮಾಡಿದ್ರೆ ಇವ್ರ MP ಗಳು ಆಯಾ ಕ್ಷೇತ್ರದಾಗ ಅಡ್ಡಾಡೋದು ಕಠಿಣ ಆಗ್ತದೆ. ಯಾಕಂದ್ರೆ ರೈತರು ಹೊಲ ಹೋಗ್ಲಕತ್ತಾವು, ಗುಡಿ ಗುಂಡಾರಗಳು ಹೋಗ್ಲಕತ್ತಾವು, ಮಠ ಹೋಗ್ಲಕತ್ತಾವು. ಅದಕ್ಕೆ ರೈತರ ಭವಿಷ್ಯ ನೋಡ್ರಿ, ಒಂದು 5 ಗುಂಟೆ ಏನೋ ಆ ಹಳ್ಳಿಯೊಳಗೆ ನಾವೆಲ್ಲ ಅಣ್ತಂಬ್ರಂಗೆ ಇವ್ರನ್ನ ಹೇಳಿ ಏನೋ ಅಲ್ಲಿ ನಮ್ಮ ಹಿಂದೂ ಸಮಾಜದವರು ಅವ್ರಿಗೇನೋ ನಮಾಜ್ ಮಾಡ್ಲಿಕ್ಕೋ ಅಥವಾ ಅದೇನು ಕಬ್ರಸ್ತಾನ ಮಾಡ್ಲಿಕ್ಕೆ ಕೊಟ್ರೆ ಇಡೀ ಆ ಸರ್ವೆ ನಂಬರ್ನೇ ಅವ್ರದ್ದೇ ಅನ್ನುವಂಥ ಪರಿಸ್ಥಿತಿ ಬಂದೈತೆ. ಅದಕ್ಕೆ ನಾನು ಹೇಳ್ತೀನಿ, 1 ಇಂಚನೂ ನಾವು ನಮ್ಮ ರೈತರದಾಗಲಿ ನಮ್ಮ ಮಟ್ಟಗಳು ಅದ್ರ ಮ್ಯಾಗ ವಕಫ್ ಅನ್ನೋಂಥದ್ದು ಇರಬಾರ್ದು. ಸರಿ, ಅದು ರದ್ದಾಗಬೇಕಾದ್ರೆ ಕಾಂಗ್ರೆಸ್ MP ಏನು ಕರ್ನಾಟಕದಾರ ಅದ್ರ ಪರವಾಗಿ ಓಟ್ ಹಾಕ್ಬೇಕು. ಇಲ್ಕಂದ್ರೆ ಮುಂದಿನ ರೈತರು ಅವ್ರಿಗೆ ಬರೋಬ್ಬರಿ ಬುದ್ಧಿ ಕಲಿಸ್ತಾರೆ. ಸರಿ, ಈಗ ಯಾಕಂದ್ರೆ ಎಲೆಕ್ಷನ್ ಬೇರೆ ರಮೇಶ್ ಜಾರಕಿಹೊಳಿ ಅವ್ರು ಕೇಳಿ ಸರ್, ಇವಾಗ ಏನಪ್ಪ ಇವ್ರು ಇಸ್ಲಾಂ ಧರ್ಮಕ್ಕೆ ಸೇರ್ತಾ ಇದ್ರು ಅಂತಂದು ನಾಯಕರಿ ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೈದರಾಬಾದ್ ನಿಜಾಮ್ ಆಸೆ ಹಚ್ಚದ, ನೀವು ಇಸ್ಲಾಂ ಸೇರು ನಾ ಅರ್ಧ ಆಸ್ತಿ ಕೊಡ್ತೀನಿ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು, ನಾನು ಕೇವಲ ನನ್ನ ಕುಟುಂಬದ ಉದ್ಧಾರಕ್ಕಾಗಿ ನಾನು ಇಂಥ ಕೆಲಸ ಮಾಡೋದಿಲ್ಲ, ಇಸ್ಲಾಂನ ಸೇರಿದ್ರೂ ಸಹಿತ ಮತ್ತೆ ನಮ್ಮನ್ನು ದೂರ ಇಡ್ತಾರೆ, ಮತ್ತೆ ಅಸ್ಪೃಶ್ಯರಂಗೆ ಕಾಣ್ತಾರೆ, ದಲಿತರಂಗೆ ಕಾಣ್ತಾರೆ. ಅದಕ್ಕೆ ನಾನು ಇಸ್ಲಾಂ ಸೇರೋದಿಲ್ಲ ಅಂತ ಬಾಬಾ ಸಾಹೇಬರು ನಿಜಾಮ್ ಕೊಟ್ಟಂಥ ಆಹ್ವಾನವನ್ನು ತಿರಸ್ಕರಿಸಿ ಬೌದ್ಧ ಧರ್ಮವನ್ನು ಸೇರಿದ್ರು. ಬೌದ್ಧ ಧರ್ಮ ಯಾಕೆ ಸೇರಿದ್ರು ಅಂದರೆ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು. ಶಶಿಧರ್ ಕೋಗಟ್ನೂರು, RJ 32 ಕನ್ನಡ ನ್ಯೂಸ್, ಚಿಕ್ಕೋಡಿ.